ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದೊಳಗೆ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಬಂದಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಈ ಒಂದು ಶ್ಲೋಕದೊಳಗೆ ಭಗವಂತನಲ್ಲಿ ಭಕ್ತನಾಗಿರ್ತಕ್ಕಂಥವನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೇ ಪರಮಾತ್ಮ, ನಾನು ಪುನಃ ಪುನಃ ಜನ್ಮವನ್ನು ತಾಳ್ತಾ ಇದ್ದೀನಿ, ಪುನಃ ಪುನಃ ಮರಣವನ್ನು ಹೊಂದ್ತಾ ಇದ್ದೀನಿ, ತಾಯಿ ಗರ್ಭದೊಳಗೆ ಜನಿಸಿ ಬರ್ತಾ ಇದ್ದೀನಿ. ಇಂಥ ದುಸ್ತರವಾಗಿರತಕ್ಕಂಥ ಈ ಸಂಸಾರದಿಂದ ನನ್ನ ಮೇಲೆ ಕೃಪಾ ಮಾಡಿ ನನ್ನನ್ನು ಪಾರು ಮಾಡು ಅನ್ನುವಂಥ ವಿಚಾರವನ್ನು ಇವತ್ತಿನ ಶ್ಲೋಕದೊಳಗೆ ಭಾಳ ಸುಂದರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಪುನರಪಿ ಜನನಂ ಅಂದರೆ ನಾವು ಪುನಃ ಪುನಃ ಹುಟ್ಟುತ್ತಾ ಇದ್ದೀವಿ ಅಂತ. ನಾವು ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ನಮಗೆ ಜನ್ಮ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅಂದರೆ ನಾವು ಬರೀ ಮನುಷ್ಯರಾಗಿ ಹುಟ್ಟಿ ಬರ್ತೇವಂತೇನಿಲ್ಲ. ನಾವು ಪುಣ್ಯ ಕಾರ್ಯವನ್ನು ಮಾಡಿದ್ರೆ ನಮಗೆ ದೇವತಾ ಜನ್ಮ ಬರ್ತದೆ. ಅದರೊಳಗೆ ಅತಿ ಪಾಪಗಳನ್ನು ಮಾಡಿದ್ದೀವಿ ಅಂತಂದರೆ ಪಾಪಾನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲಾ ಪಶು ರೂಪಾಗಿ ಅಂಥೇಳಿ ನಿಜಗುಣ ಶ್ರೀಗಳವರು ತಿಳಿಸಿದಂತೆ ಪಾಪಕರ್ಮಗಳಿಗೆ ಅನುಸಾರವಾಗಿ ಗಿಡ ಮರ ಪ್ರಾಣಿ ಪಶು ಪಕ್ಷಿ ಪತಂಗ ಕೀಟ ಇಂಥ ಅನೇಕ ಹೀನವಾದ ಜನ್ಮಗಳನ್ನು ನಾವು ಪಡೀತಾ ಇದ್ದೀವಿ. ಪುಣ್ಯ ಪಾಪಗಳ ಮಿಶ್ರಣದಿಂದ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಇಲ್ಲಿ ಪುನಃ ಪುನಃ ನಾವು ಮರಣವನ್ನು ಹೊಂದ್ತಾ ಇದ್ದೀವಿ. ಪುನರಪಿ ಜನನೀ ಜಠರೇ ಶಯನಂ, ಪುನಃ ಪುನಃ ಈ ತಾಯಿ ಗರ್ಭದೊಳಗೆ ನಾವು ವಾಸವನ್ನು ಮಾಡ್ತಾ ಇದ್ದೀವಿ, ಆ ಜನನಿ ಗರ್ಭದೊಳಗೆ ನೆಲೆಸ್ತಾ ಇದ್ದೀವಿ. ಇಹ ಸಂಸಾರೇ ಖಲು ದುಸ್ತಾರೆ ಅಂತ ಹೇಳಿದರು. ಇಂಥ ಒಂದು ಅಪಾರವಾಗಿರ್ತಕ್ಕಂಥ ಅಸೀಮವಾಗಿರ್ತಕ್ಕಂಥ ಈ ದುಃಖ ರೂಪದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಸಂಸಾರ ಅನ್ನುವಂಥದ್ದೇನದು, ಇದು ಖಲು ದುಸ್ತಾರೆ ಅಂತ. ಇದನ್ನು ನಾವು ಪಾರು ಮಾಡುವುದು, ಈ ಸಂಸಾರ ಸಾಗರದಿಂದ ದಾಟುವುದು ಇದು ಭಾಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹೇ ಪರಮಾತ್ಮ ಮುರಾರೇ ಕೃಪಯಾ ಪಾಹಿ ಅಂತ ಹೇಳಿದರು. ಹೇ ಪರಮಾತ್ಮ, ನೀನೇ ನನ್ನ ಮೇಲೆ ದಯಾ ಮಾಡಬೇಕು, ಕೃಪೆಯಿಂದ ನನ್ನನ್ನು ಈ ಭವಸಾಗರದಿಂದ ರಕ್ಷಣಾ ಮಾಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಸುಂದರವಾಗಿ ಆಚಾರ್ಯರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಾವಿಲ್ಲಿ ಎಷ್ಟು ಸಾರಿ ಹುಟ್ಟಿ ಬಂದಿದ್ದೀವಿ ಅಂತಂದ್ರೆ
ಧರಣಿಯನೆಲ್ಲವನು ಸಣ್ಣಿಸಿ ಧೂಳಿ ಮಾಡಲ್. ಎನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತ ಜೀವರ ಬಸಿರುಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಅಂತ ಶ್ರೀಮನ್ನಿಜುಣಸುಳವರು ಹೇಳಿದರು. ಈ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿ ಹಾರಿಸಿದ್ರೆ ಎಷ್ಟು ಪರಮಾಣುಗಳಾಗ್ತಾ ಇದ್ದಾವೆ. ಪರಮಾಣು ಅಂತಂದ್ರೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕಣ ಅದು. ಅದನ್ನು ನಾವು ಬರಿಗಣ್ಣಿಂದ ನೋಡಲಿಕ್ಕಾಗೋದಿಲ್ಲ. ಮತ್ತು ಇಡೀ ಭೂಮಂಡಲ ಅಂತ ಹೇಳ್ತಾರೆ. ಇಡೀ ಭೂಮಿನ ಕುಟ್ಟಿ ಪುಡಿ ಮಾಡಿದರೆ ಅಂಥ ಎಷ್ಟು ಪರಮಾಣುಗಳಾಗ್ತಾವೋ ನಾವು ಅಷ್ಟು ಸಾರಿ ತಾಯಿ ಗರ್ಭದೊಳಗೆ ಜನಿಸಿ ಬಂದೀವಿ ಅಂತ. ನಾವು ಮತ್ತೆ ತಿರುಗಿ ಬರಲಾರ್ದಂಗೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದೀವಿ? ನಾವು ತಾಯಿ ಗರ್ಭದಲ್ಲಿದ್ದಾಗ ನಾವು ಪ್ರತಿಜ್ಞೆ ಮಾಡಿ ಬಂದಿದ್ದೀವಿ. ಭಗವಂತನಿಗೆ ಭಾಷಾ ಕೊಟ್ಟು ಬಂದಿದ್ದೀವಿ. ತಾಯಿಯ ಗರ್ಭದೊಳು ತಾನಿರ್ತ ವೇಳೆಯೊಳು ಅಲ್ಲಿ ಹೇಯ ಬಾಧೆಗೆ ಮನಂನೊಂದು ಪೇಸುತಿಯ ಪೇವನ್ನು ಬಿಟ್ಟೇತಕ್ಕಿಂತು ಪರಮುಟ್ಟಿರುವೆ ಆಯುಷ್ಯಮಿಹುವುದರೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನು ಮೀರಿ ಭವವನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದೆನು ಅದಕ್ಕಿನ್ನೂ ಉಪಾಯವೇ ಧರ್ಮವೆಂದು ಅಂತ ಹೇಳ್ತಾರೆ. ನಾವು ತಾಯಿ ಗರ್ಭದೊಳಗೆ ನವಮಾಸ ಅಥವಾ 8ನೇ ಮಾಸದೊಳಗೆ ನಮಗೆಲ್ಲ ತಿಳುವಳಿಕೆ ಬರ್ತದೆ, ನಮಗೆಲ್ಲ ಅರಿವಿಗೆ ಬರ್ತದೆ. ನಾವಲ್ಲಿ ಬಹಳ ಅತಿಯಾದ ದುಃಖವನ್ನು ಅನುಭವಿಸ್ತಾ ಇರ್ತೀವಿ. ಆವಾಗ ಭಗವಂತನಿಗೆ ಹೇಳ್ತೀವಿ, ಪರಮಾತ್ಮ ಈ ತಾಯಿ ಗರ್ಭದಿಂದ ಹೊರಗೆ ಹಾಕು, ನಾನು ನಿನ್ನಲ್ಲಿ ಭಕ್ತಿ ಅನ್ನುವಂಥದ್ದನ್ನು ಮಾಡ್ತೀನಿ, ಮಾಯನ್ನು ಗೆಲ್ತೀನಿ ಮತ್ತು ಭವವನ್ನು ಗೆಲ್ತಾ ಇದ್ದೀನಿ ಅಂತ. ಈ ಭವಸಾಗರದಿಂದ ನಾನು ಪಾರು ಮಾಡ್ಕೊಳ್ತೀನಿ ಅಂತೇ ನಾವೇನು ಪ್ರತಿಜ್ಞೆ ಮಾಡಿ ಬಂದೇವಿ, ವೈಷ್ಣವಿ ಮಾಯಾ ನಮ್ಮನ್ನು ಮುಚ್ಚಿ ಹಾಕಿಬಿಡ್ತು. ತಾಯಿ ಗರ್ಭದಿಂದ ಹೊರಗೆ ಬಂದ ಕೂಡಲೇ ನಾವು ಆ ವೈಷ್ಣವಿ ಮಾಯಾ ನಮ್ಮ ಸ್ವರೂಪವನ್ನು ತಿಳಿಲಾರ್ದಂಗೆ ಮಾಡಿಬಿಟ್ಟದು. ಅದು ಮುಚ್ಚಿ ಹಾಕಿಬಿಟ್ಟದ. ನಮ್ಮ ಪ್ರತಿಜ್ಞೆಯನ್ನು ನಾವು ಮರೆತು ಬಿಟ್ಟೇವಿ. ಮರೆತು ಈ ಸಂಸಾರನ ಸುಖ ಇದ ಸತ್ಯ ಅಂಥೇಳಿ ನಾವು ಭಗವಂತನನ್ನು ಮರೆತು ಜೀವನ ಮಾಡಲಿಕ್ಕತ್ತಿದ್ದೀವಿ. ಅದಕ್ಕೆ ಇಲ್ಲಿ ಆಚಾರ್ಯರು ಬಹು ಸುಂದರವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ನ ಸಂಸಾರೇ ಸುಖಸ್ಯ ಗಂಧ ಮಾತ್ರಮಪಿ ಅಸ್ತೀತಿ ಬುದ್ಧ್ವಾ ವಿಷಯ ಮೃಗತೃಷ್ಣಿಕಾಯ ಇಂದ್ರಿಯ ನಿವರ್ತಯೇತ್. ಭಗವದ್ಗೀತೆಯೊಳಗೆ 5ನೇ ಅಧ್ಯಾಯದೊಳಗೆ ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. 22ನೇ ಶ್ಲೋಕದಲ್ಲಿ ಏನು ಹೇಳಿದರು ಅಂತಂದರೆ, ಸಂಸಾರೇ ಸುಖಸ್ಯ ಗಂಧ ಮಾತ್ರಮಪಿ ಅಸ್ತಿ. ಈ ಸಂಸಾರದೊಳಗೆ ಸುಖದ ಗಂಧ ಮಾತ್ರವೂ ಕೂಡ ಇಲ್ಲ ಅಂಥೇಳಿ ಹಿಂಗೆ ನಾವು ತಿಳ್ಕೊಂಡು ಈ ವಿಷಯ ಮೃಗತೃಷ್ಣೆ ಅನ್ನುವಂಥದ್ದೈತಲ್ಲ, ಈ ವಿಷಯಗಳು ಮೃಗತೃಷ್ಣೆ ಇದ್ದಂಗೆ, ಮಾಯಾ ಮೃಗ, ಬಿಸಿಲು ಕುದುರೆ ಅಂತ ಅಂತಾರಲ್ಲ, ಆ ಬಿಸಿಲು ಕುದುರೆಯೊಳಗೆ ಹೆಂಗೆ ನಿಜವಾಗಿ ಜಲ ಅನ್ನುವಂಥದ್ದಿಲ್ಲವೋ ಹಾಗೆ ವಿಷಯಗಳಲ್ಲಿ ವಿಚಾರ ಮಾಡಿ ನೋಡಿದರೆ ಸುಖದ ಗಂಧ ಮಾತ್ರವೂ ಕೂಡ ಇಲ್ಲ. ಇದನ್ನು ನಾವು ಅರಿತುಕೊಂಡು ನಮ್ಮ ಇಂದ್ರಿಯಗಳನ್ನು ಆ ವಿಷಯ ಸುಖದಿಂದ ನಾವು ತಿರುಗಿಸಬೇಕು ಅಂತ, ಅಂತರ್ಮುಖ ಮಾಡಿಕೊಳ್ಳಬೇಕು ಅಂತ ಆಚಾರ್ಯರು ಗೀತಾಭಾಷ್ಯದಲ್ಲಿ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದಾರ. ಅದಕ್ಕೆ ನಾವು ಅನಂತ ಜನ್ಮಗಳನ್ನು ಎತ್ತಾ ಇದ್ದೀವಿ. ಸಂಸಾರದೊಳಗೆ ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದೀವಿ. ಅಕ್ಕಮಾದಿ ವಚನದಲ್ಲಿ ಹೇಳ್ತಾ ಇದ್ದಾಳೆ, ಒಂದಲ್ಲ ಎರಡಲ್ಲ ಮೂರಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ ಬಾರದ ಭವಂಗಳನ್ನು ಉಂಡೆ ಶುಭಾಶುಭಗಳನ್ನು ಕಂಡೆ ಹಿಂದಿನ ಜನ್ಮಗಳೇನಾದರಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ಅಂತ ಕೇಳ್ತಾ ಇದ್ದಾಳೆ. ಹೇ ಪರಮಾತ್ಮ, ನಾನು ಹುಟ್ಟಿ ಬಂದಿದ್ದು 1, 2, 3, 4 ಅಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ ಬಾರದ ಭವಂಗಳನ್ನು ಉಂಡೆ. ನಾನು ಹುಟ್ಟಲಾರದಂಥ ಜನ್ಮ ಯಾವುದೂ ಇಲ್ಲ ಅಂತಾರೆ. ನಾನು ಅನಂತ ಜನ್ಮಗಳಲ್ಲಿ ಹುಟ್ಟಿ ಬಂದಿದ್ದೀನಿ, ಒಂದು ಜನ್ಮ ಉಳಿದೇ ಇಲ್ಲ ಅಂತ. ಅದಕ್ಕೆ ಹುಟ್ಟಬಾರದ ಯೋನಿ ಅಂಥೇಳಿ ಸರ್ಪಭೂಷಣ ಶಿವರು ಹೇಳಿದರು. ನಾವು ಹುಟ್ಟಲಾರದೇ ಇರ್ತಕ್ಕಂಥ ಯಾವುದಾದರೂ ಜನ್ಮಗಳು ಉಳಿದಾವೇನೋ ಅಂತಂದರೆ ಇಲ್ಲ, ನಾವು ಎಲ್ಲ ಜನ್ಮಗಳಲ್ಲಿಯೂ ಎತ್ತಿ ಬಂದೇವಿ ಅಂತ, ಎಲ್ಲ ಜನ್ಮಗಳನ್ನು ಧಾರಣ ಮಾಡ್ಕೊಂಡು ಬಂದೇವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ
ಇನ್ನಾದರೀ ಭವಕ್ಕೆ ಹೇಸಬಾರದೆ ಅಂತ ಹೇಳಿದರು. ಈ ಹುಟ್ಟು ಸಾವುಗಳಿಗೆ ಯಾಕೆ ನಿನಗೆ ಬ್ಯಾಸರಿಲ್ಲ? ಮತ್ತೆ ಹುಟ್ಟಬೇಕು ಅಂತ ಇದ್ದೀಯಲ್ಲ, ಈ ಸಂಸಾರದೊಳಗೆ ನೀ ಯಾಕೆ ಹುಟ್ಟಿ ಬರ್ತಾ ಇದ್ದಿ? ಇದ್ರೊಳಗೆ ನಿನಗೇನು ಸುಖ ಅನ್ನುವಂಥದ್ದು ಅಂತ ನಮಗೆ ಮಹಾತ್ಮರು ಕೇಳ್ತಾ ಇದ್ದಾರೆ. ಯಾಕಂದರೆ ನಾವು ಹುಟ್ಟುವಾಗಲೂ ದುಃಖದಿಂದ ಹುಡ್ತೀವಿ. ತಾಯಿ ಗರ್ಭದಲ್ಲಿ ಬಂದ ಕೂಡಲೇ ನಮಗೆ ದುಃಖ ಪ್ರಾರಂಭ ಆಗ್ತದೆ. ಇನ್ನು ಜನ್ಮಿಸುವಾಗಲೂ ಕೂಡ ನಮಗೆ ದುಃಖ ಆಗ್ತದೆ. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರೇ ದುಃಖಂ ತಸ್ಮಾತ್ ಜಾಗ್ರತ 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 ಅಂತ ಹೇಳಿದರು. ಹೇ ಜೀವನೇ, ನೀನು ಹುಟ್ಟುವಾಗಲೂ ದುಃಖದಿಂದ ಹುಡ್ತಾ ಇದ್ದೀಯಾ. ಮುಂದೆ ನಿನಗೆ ಬಾಲ್ಯದಲ್ಲಿ ಆಗಲಿ, ಯೌವನದಲ್ಲಿ ಆಗಲಿ, ಮುಪ್ಪಿನಲ್ಲಿ ಆಗಲಿ ನಿನಗೆ ಸುಖ ಅನ್ನುವಂಥದ್ದು ಅದೇನು ಅಂತ ವಿಚಾರ ಮಾಡಿದರೆ ನಿನಗೆ ಸುಖ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಮಡದಿ, ಮಕ್ಕಳು, ಬಂಧು ಬಾಂಧವರು ನಿನಗೇನೋ ಸಂಸಾರದೊಳಗೆ ಅವರಿಂದ ಸ್ವಲ್ಪ ಕ್ಷಣಿಕ ಸುಖ ತೋರ್ದಂಗೆ ಆಗ್ತದೆ. ನೀನು ಗಳಿಸಿದಂಥ ಸಂಪತ್ತಿನಿಂದಲಾಗಲಿ, ನಿನ್ನ ಮಡದಿ ಮಕ್ಕಳಿಂದಲಾಗಲಿ ನೀ ಪಡೆಯುವಂಥ ಸುಖ ಅದು ಅಲ್ಪ ಸುಖ. ಅದಕ್ಕೆ ಹೇಳ್ತಾರೆ ಅನುಭಾವಿಗಳು, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳಿದರು. ನಾವು ಸಂಸಾರದೊಳಗೆ ಪಡೆಯುವ ಸುಖ ಎಷ್ಟು ಅಂದರೆ ಒಂದು ಸಾಸಿವೆಯಷ್ಟು, ಆದರೆ ನಮಗೆ ಆಗತಕ್ಕಂಥ ದುಃಖ ಎಷ್ಟು ಅಂದರೆ ಸಾಗರದಷ್ಟು ಅಂತ ಹೇಳಿದರು ಅವರು. ಸಾಗರದಷ್ಟು ನೀನು ದುಃಖವನ್ನು ಅನುಭವಿಸ್ತಾ ಇದ್ದೀಯಾ. ಅದಕ್ಕೆ ನಮಗೆ ಬಾಲ್ಯ, ಯೌವನ, ಮುಪ್ಪು ಎಲ್ಲ ಕಾಲದಲ್ಲಿ ನಮಗೆ ದುಃಖ ಅನ್ನುವಂಥದ್ದನ್ನೇ ಅದು. ತಸ್ಮಾತ್ ಜಾಗ್ರತ ಜಾಗ್ರತ ಅಂತ ಹೇಳಿದರು. ಈ ಸಂಸಾರ ಇದು ಸಾಗರದಷ್ಟು ದುಃಖದಿಂದ ಕೂಡ್ಕೊಂಡದ. ಅದಕ್ಕೆ ಎಚ್ಚರಾಗು ಎಚ್ಚರಾಗು ಅಂಥೇಳಿ ನಮಗೆ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ನಾವು ಸಂಸಾರದೊಳಗೆ ಎಷ್ಟು ದುಃಖ ಅನುಭವಿಸ್ತೀವಿ. ಅದಕ್ಕೆ ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನು, ಕೃಪೆ ಮಾಡು ಬೇಗದೊಳ ಅಭಯವಿತ್ತು ಶಂಕರ ಅಂತ ಹೇಳಿದರು. ಹೇ ಪರಮಾತ್ಮ, ನನ್ನ ಮೇಲೆ ಸ್ವಲ್ಪ ಕೃಪಾ ಮಾಡಿ ನೋಡಂತಾರೆ. ನಾನು ಈ ಸಂಸಾರದ ಬಾಧೆಯನ್ನು ಎಷ್ಟು ಅನುಭೋಗ ಮಾಡ್ತಾ ಇದ್ದೀನಿ. ಮಾಯಕರ್ಮದ ಬಾಧೆ, ಕಾಯಕರ್ಣದ ಬಾಧೆ, ವಾಯು ವಿಷೇಂದ್ರಿಯಗಳ ಬಾಧೆ, ಹೇಯವ ಜನನ ಮರಣದ ಬಾಧೆ, ತಾಪ ಸಮುದಾಯ ತಿಬಾಧೆ ಬಲು ಹೆನಗೆ, ಹೀಗೆ ಅಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಅಜ್ಞಾನದಿಂದ ದುಃಖ ಆಗ್ತದೆ. ನಾವು ಮಾಡಿರ್ತಕ್ಕಂಥ ಕರ್ಮಗಳಿಂದ ನಾವು ದುಃಖ ಅನುಭವಿಸ್ತೀವಿ. ಈ ಶರೀರಗಳು, ಇಂದ್ರಿಯಗಳು ಮತ್ತು ಅನೇಕ ವಿಷಯಗಳಿಂದ ನಮಗೆ ಹಲವು ರೀತಿಯಾಗಿರ್ತಕ್ಕಂಥ ದುಃಖ. ಹಸಿವಾದರೆ ದುಃಖ, ಬಾಯಾರಿಕೆ ಆದರೆ ದುಃಖ, ಅರಿಷಡ್ ವರ್ಗಗಳು ಅಂತದಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು, ಅವುಗಳಿಂದಲೂ ದುಃಖ ಆಗ್ತದೆ. ಮನ್ಮಥನ ಒಂದು ಬಾಣದಿಂದಲೂ ನಮಗೆ ದುಃಖ ಆಗ್ತದೆ. ಹಿಂಗೆ ನಾವು ಅನುಭವಿಸ್ತಕ್ಕಂಥ ದುಃಖಗಳು ಎಷ್ಟದಾವು ಅಂತಂದ್ರೆ, ಬೇರೆ ಬೇರಿನ್ನು ಮೈದೋರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಶಂಕರ ಅಂತೇಳಿದ್ರು ಅವರು. 100,000 ಕೋಟಿ ದುಃಖ ಅನ್ನುವಂಥದ್ದನ್ನು ನಾವು ಈ ಸಂಸಾರದೊಳಗೆ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಪರಮಾತ್ಮನಲ್ಲಿ ಶ್ರೀಮನ್ ನಿಜಗುಣ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೀರಲರಿದಿವ ನೆನಗೆ ನೀನೇ ತೊಲಗಿಸಿ ಸುಖದ ಸೂರ್ಯಗೊಡು ಶಂಭುಲಿಂಗ ಅಂತ ಹೇಳಿದರು. ಈ ದುಃಖವನ್ನು ನನಗೆ ಅನುಭವಿಸಲಿಕ್ಕೆ ಅಸದಳವಾಗಿದೆ. ಇದನ್ನು ನಾನಾ ಕಳ್ಕೋತೀನಿ ಅಂತಂದರೆ ಸಾಧ್ಯವಿಲ್ಲ. ನೀನೇ ನನಗೆ ಕೃಪಾ ಮಾಡಬೇಕು, ನನ್ನ ಮೇಲೆ ಕರುಣಾ ತೋರಬೇಕು. ದಯೆಯಿಂದ ನನಗೆ ಈ ಸಂಸಾರದ ಎಲ್ಲ ತಾಪಗಳನ್ನು ದೂರ ಮಾಡಿ ನನಗೆ ನಾಶರಹಿತವಾಗಿರ್ತಕ್ಕಂಥ ಆ ಸುಖ, ಯಾವ ಆತ್ಮಾನಂದ, ಆ ಬ್ರಹ್ಮಾನಂದ ಅನ್ನುವಂಥದ್ದೇನದ ಅದನ್ನು ನನಗೆ ಕರುಣಾ ಮಾಡು ಅಂಥೇಳಿ ಇಲ್ಲಿ ನಿಜಗುಣ ಶ್ರೀಗಳವರು ಬಹು ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಈ ಸಂಸಾರದೊಳಗೆ ನೋಡ್ರಿ, ಯಾರಾದರೂ ನಮಗೆ ಭೇಟಿ ಆದರೆ ನೀವು ಭಾಳ ಕುಶಲವಾಗಿ ಅದೀರೇನು ಅಂತಂದರೆ, ನಾನು ಭಾಳ ಆರಾಮದೀನಿ, ಕುಶಲವಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕುಶಲ ಕುಶಲ ಹಿ ಪೂಛತೆ ಜಗಮೇ ರಹನಾ ಕೋಯ್, ಜರಾ ಮುವಾನ ಭಯಮುಹ ಕುಶಲ್ ಕಹಾತೆ ಹೋಯ್. ಸಂತ ಕಬೀರರು ಒಂದು ಇಳಗೆ ಹೇಳ್ತಾ ಇದ್ದಾರೆ. ಲೋಕದೊಳಗೆ ಒಬ್ರಿಗೊಬ್ಬರು ಪರಸ್ಪರ ಏನಂತಾರ,
ಕುಶಲ ಕುಶಲ ಹೀ ಪೂಚತೆ ಜಗಮೇ ರಹನ ಕೋಯ್. ಆದರೆ ಜಗತ್ತಿನೊಳಗೆ ವಿಚಾರ ಮಾಡಿ ನೋಡಿದ್ರೆ ಎಲ್ಲರೂ ಕುಶಲವಾಗಿದ್ದಾರೇನು ಅಂತಂದ್ರೆ ಇಲ್ಲ. ಅವ್ರು ನಾವು ಸ್ವಲ್ಪ ಇನ್ನಷ್ಟು ಅವ್ರನ್ನ ವಿಚಾರ ಮಾಡಿದ್ರೆ ಏನಪ್ಪ ಭಾಳ ಸುಖವಾಗಿ ಕುಶಲವಾಗಿ ಇದೆಯೇನು ಅಂತಂದಾಗ ಅವ ಏನಂತಾನ, ಎಲ್ರಿ ಸುಖ ಬರ್ತದೆ, ಅನೇಕ ರೀತಿಯಾಗಿರ್ತಕ್ಕಂಥ ತನ್ನ ದುಃಖಗಳನ್ನೇ ತೋಡಿಕೊಳ್ತಾ ಇದ್ದಾನೆ. ರೋಗಗಳ ಬಾಧೆ, ಸಂಸಾರದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಚಿಂತೆಗಳು, ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಸನಗಳು, ನಾನಾ ರೀತಿಯಿಂದ ಪ್ರತಿಯೊಬ್ಬರಿಗೂ ದುಃಖ ಅನ್ನುವಂಥದ್ದು. ಜರಾಮುವ ನ ಭಯಮುವ, ನಮಗೆ ಬಂದಿರತಕ್ಕಂಥ ಮುಪ್ಪೂ ಕಳೆದು ಹೋಯಿತು. ಅಂದರೆ ಬಾಲ್ಯ ಯೌವನ ಮುಪ್ಪೆಲ್ಲ ಕಳೆದು ಹೋದ್ರೂ ಕೂಡ ನಮಗೆ ಭಯ ಅನ್ನುವಂಥದ್ದು ದೂರ ಆಗ್ಯದೇನು ಅಂತಂದ್ರೆ ಇಲ್ಲ. ಕುಶಲ್ ಕಹಾತೆ ಹೋಯ್, ಮತ್ತಿನ್ನು ಕುಶಲ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ ಅಂಥೇಳಿ ಸಂತ ಕಬೀರರು ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನೀತಿಕಾರ ಹೇಳ್ತಾ ಇದ್ದಾನೆ, ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ರಾತ್ರಿಸ್ಸೈವ ಪುನಸ್ಸ ಏವ ದಿವಸೋ ಮತ್ವಾ ಮುಧಾ ಜಂತವೋ ಧಾವಂತ್ಯುದ್ಯಮಿನಸ್ತತೈವ ನಿವೃತ್ತ ಪ್ರಾಪ್ತ ಪ್ರಾರಬ್ಧ ತತ್ತತ್ಕ್ರಿಯಾ ವ್ಯಾಪಾರೈ ಪುನರುಕ್ತ ಭುಕ್ತ ವಿಷಯೈ ಏವಂ ವಿಧೇನಾಮುನಾ ಸಂಸಾರೇಣ ಕದರ್ತಿತಾ ಕತಮಹೋ ಮೋಹಾನ್ನ ಲಜ್ಜಾಮಯೇಂ. ಭರ್ತೃಹರಿಯವರು ವೈರಾಗ್ಯ ಶತಕದೊಳಗೆ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ರಾತ್ರಿ ಸಯೇವ ಪುನಸ್ಸಯೇವ ದಿವಸೋ. ನೋಡ್ರಿ, ನಮಗೆ ಪ್ರತಿ ದಿವಸ ಅದೇ ರಾತ್ರಿ ಅದೇ ಹಗಲು ಮತ್ತೆ ಮತ್ತೆ ಬಂದದ. ಇದನ್ನು ಎಲ್ಲರೂ ತಿಳ್ಕೊಂಡಾರ. ಪ್ರತಿಯೊಬ್ಬ ಜೀವನೂ ಕೂಡ ರಾತ್ರಿಯೊಳಗೆ ಏನಾದರೂ ವ್ಯತ್ಯಾಸ ಆಗಿದೇನು ಇಲ್ಲ. ಅದ ರಾತ್ರಿ ಬಂದದ ಮತ್ತು ಅದೇ ಹಗಲ. ಸೂರ್ಯೋದಯ ಆಯಿತು ಅಂದ್ರೆ ಮತ್ತೆ ಅದೇ ಹಗಲ. ಅದೇ ಪ್ರತಿ ದಿವಸ ಅದೇ ಬರ್ತಾನೆ ಇದೆ. ಇದು ತಿಳಿದರೂ ಕೂಡ ಧಾವಂತುದ್ಯಮಿನಃ ತಥೈವ ನಿವೃತ್ತ ಪ್ರಾರಬ್ಧ ತತ್ತತ್ಕ್ರಿಯಾ. ಅದಕ್ಕಂದರೂ ತಮ್ಮ ತಮ್ಮ ಯಾವ ಉದ್ಯೋಗದಲ್ಲಿ ತೊಡಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಜೀವನೂ ಕೂಡ, ಪ್ರತಿಯೊಂದು ಜೀವಿಯೂ ಕೂಡ ತಮ್ಮ ತಮ್ಮ ಉದ್ಯೋಗಗಳು ಏನದಾವು ಆ ಉದ್ಯೋಗಗಳಲ್ಲಿ ಅವರು ತೊಡಗಿ ವ್ಯವಹಾರದಲ್ಲಿ ಮಗ್ನರಾಗಿದ್ದಾರೆ. ವ್ಯಾಪಾರೈ ಪುನರುಕ್ತ ಭುಕ್ತ ವಿಷಯೈ ಏವಂ ವಿಧೇನಾ ಮುನಾಂ. ತಾವು ಯಾವ ಕಾರ್ಯವನ್ನು ಪ್ರಾರಂಭ ಮಾಡಿದ್ರೋ ಆ ಕಾರ್ಯಗಳಲ್ಲಿಯೇ ಅವರು ಪುನಃ ಮುಂದುವರಿಸಿದ್ದಾರೆ. ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳನ್ನೇ ಅದನ್ನು ಮುಗಿಸ್ಬೇಕು ಅಂಥೇಳಿ ಅದನ್ನು ಮುಂದುವರಿಸಿದ್ದಾರೆ. ಹಿಂದೆ ನಾವು ಏನು ವಿಷಯ ಸುಖಗಳನ್ನು ಅನುಭೋಗ ಮಾಡಿದ್ದೇವೆಯೋ ಅದೇ ವಿಷಯ ಸುಖಕ್ಕಾಗಿ ನಾವು ವ್ಯರ್ಥವಾಗಿ ಧಾವಿಸ್ತಾ ಇದ್ದೀವಿ ಅಂತ. ನಾವು ಸಂಸಾರದಲ್ಲಿ ಪಡೆಯಲಾರದೆ ಇರತಕ್ಕಂಥ ವಿಷಯ ಸುಖ ಯಾವುದಾದರೂ ಅದೇನು ಅಂತಂದರೆ ಇಲ್ಲ. ನಾವು ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಆ ವಿಷಯ ಸುಖವನ್ನು ಅನುಭವಿಸ್ಕೊಂಡು ಬಂದೀವಿ. ಈಗಲೂ ಕೂಡ ನಿತ್ಯ ಅದೇ ಸುಖವನ್ನು ನಾವು ಅನುಭೋಗ ಮಾಡ್ತಾ ಇದ್ದೀವಿ. ಆ ಸುಖಕ್ಕೋಸ್ಕರವಾಗಿ ನಾವು ಹಗಲಿರುಳು ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಈ ಸಂಸಾರ ಅನ್ನುವಂಥದ್ದು ಸಂಸಾರೇಣ ಕದರ್ತಿತಾ ಕತಮಹೋ ಮೋಹಾನ್ನ ಲಜ್ಜಾಮಹೇ ಅಂತ ಹೇಳಿದರು. ಇಂಥ ಒಂದು ಸಂಸಾರ ಅನ್ನುವಂಥದ್ದು ನಿರರ್ಥಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಸಂಸಾರದಲ್ಲಿ ನಾವು ಇಷ್ಟು ಮೋಹಿತರಾಗಬೇಕಾದ್ರೆ ಇದಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಅಜ್ಞಾನ. ಅಜ್ಞಾನ ಮೂಲಕವಾಗಿ ನಮಗೆ ಇದರ ಮೇಲೆ ಮೋಹ ಆಗ್ಯದ. ಸಂಸಾರದ ವಿಷಯಗಳಲ್ಲಿ ನಮಗೆ ಅಜ್ಞಾನ ಮೂಲಕವಾಗಿ ಮೋಹ ಆಗ್ಯದ. ಆ ಅಜ್ಞಾನದ ಕಾರಣಕ್ಕೆ ನಮಗೆ ಇನ್ನೂ ನಾಚಿಕೆ ಬರವಲ್ದು. ನಮಗೆ ನಾಚಿಕೆ ಉಂಟಾಗೈತೇನೋ ಅಂತಂದರೆ ಇಲ್ಲ. ಆದ್ದರಿಂದ ಅಹೋ ಅಂತ ಕಥಮಹೋ ಮೋಹಾನ ಲಜ್ಜಾಮಹೇ. ಇದು ಬಹಳ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಇಂಥ ಅಜ್ಞಾನದಿಂದ ನಾವು ಇಷ್ಟೆಲ್ಲ ದುಃಖ ಅನುಭವಿಸ್ತಾ ಇದ್ರೂ, ಆ ಮೋಹ ಅನ್ನುವಂಥದ್ದು ಜೀವನನ್ನು ಬಂಧನ ಮಾಡ್ತಾ ಇದ್ರೂ ಕೂಡ ಆ ಅಜ್ಞಾನ ಕಂಡು ನಮಗೆ ನಾಚಿಕೆ ಬರ್ತಾ ಇಲ್ಲವಲ್ಲ, ಇದೇ ಬಹಳ ಆಶ್ಚರ್ಯ ಅನ್ನುವಂಥ ಮಾತನ್ನು ವೈರಾಗ್ಯ ಶತಕದೊಳಗೆ ಭರ್ತೃಹರಿಯವರು ಬಹಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.
ಅದಕ್ಕಿಲ್ಲಿ ಸಂಸಾರ ಅಂತಂದರೆ ಏನು, ಸಮ್ಯಕ್ ಸರತೀತಿ ಸಂಸಾರ ಅಂತ ಹೇಳ್ತಾ ಇದ್ದಾರೆ. ಈ ಲೋಕದಿಂದ ಪರಲೋಕಕ್ಕೆ, ಪರಲೋಕದಿಂದ ಈ ಲೋಕಕ್ಕೆ ನಾವೇನು ಅಜ್ಞಾನ ಮೂಲಕವಾಗಿ ತಿರುಗ್ತಾ ಇದ್ದೇವಲ್ಲ, ಇದಕ್ಕನ ಸಂಸಾರ ಸಂಸಾರ ಅಂತ ಕರ್ಕೊಂಡು ಬಂದರು. ನಾವು ಈ ಸಂಸಾರದಲ್ಲಿ ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದೀವಿ. ನಾವು ಹುಟ್ಟಲಾರದಂಥ ಜನ್ಮಗಳು ಯಾವುವು ಉಳಿದಿಲ್ಲ. ನಾವು ಎಲ್ಲ ಜನ್ಮಗಳಲ್ಲಿ ಹುಟ್ಟಿ ಬಂದೇವಿ. ಆದರೂ ನಮ್ಮ ಹುಗಿಲಾರದಂಥ ಭೂಮಿ ಯಾವುದಾದರೂ ಅದೇನು ಅಂತಂದರೆ ಇಲ್ಲ. ಇಡೀ ಪೃಥ್ವಿ ತುಂಬ ನೋಡಿದ್ರೂ ಕೂಡ ನಮ್ಮ ಎಲುಬುಗಳು ರಾಶಿ ರಾಶಿಯಾಗಿ ಬಿದ್ದಿದ್ದಾವೆ. ಒಂದು ಸಲ ಹಿಂಗೆ ಪ್ರಸಂಗ ಆಯಿತು. ಮಹಾಭಾರತದೊಳಗೆ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದ್ರು. ಆ ಸಮಯದೊಳಗೆ ಅಲ್ಲಿ ಪಾಂಡವರು ಕೌರವರು ಎಲ್ಲರೂ ಸುತ್ತಲೂ ಕುಳಿತುಕೊಂಡಿದ್ದರು. ಆಗ ದುರ್ಯೋಧನ ಏನು ಮಾಡಿದ ಅಂತಂದರೆ ಈ ಭೀಷ್ಮಾಚಾರ್ಯನ ಕುರಿತು ಕೇಳ್ತಾ ಇದ್ದಾನೆ. ತಾವು ಈ ದೇಹ ತ್ಯಾಗದ ಮಾಡಿದ ಬಳಿಕ ಈ ದೇಹವನ್ನು ಬಿಟ್ರಿ ಅಂತಂದ್ರೆ ತಮ್ಮ ಸಮಾಧಿಯನ್ನು ಎಲ್ಲಿ ಮಾಡಬೇಕು, ತಮ್ಮ ಅಪೇಕ್ಷೆ ಏನಿದೆ, ಸ್ವಲ್ಪ ದಯಮಾಡಿ ಹೇಳಬೇಕು ಅಂಥೇಳಿ ದುರ್ಯೋಧನ ಬೇಡಿಕೊಂಡ. ಆವಾಗ ಭೀಷ್ಮಾಚಾರ್ಯನು ಅವ್ರೇನು ಮಾಡಿದರು ಅಂತಂದರೆ ಎಲ್ಲರನ್ನೂ ಒಂದು ಸಲ ತಮ್ಮ ಒಂದು ಕರುಣಾದೃಷ್ಟಿಯಿಂದ ಕೃಪೆಯಿಂದ ಅವರನ್ನು ನೋಡ್ತಾ ಇದ್ದಾರೆ. ಇವರಿಗೆ ಸರಿಯಾದ ಒಂದು ಪಾಠ ಕಲಿಸಬೇಕು ಅಂತ ಅನ್ನಿಸ್ತು ಭೀಷ್ಮಾಚಾರ್ಯರಿಗೆ. ಆವಾಗ ಅವ್ರ ಮನಸ್ಸಿನಲ್ಲಿ ವಿಚಾರ ಮಾಡಿ ಹಿಂಗೆ ಹೇಳಿದರು, ನೋಡ್ರಿ, ಇದುವರೆಗೆ ಎಲ್ಲಿ ನನ್ನ ಸಮಾಧಿ ಎನ್ನುವಂಥದ್ದನ್ನು ಮಾಡಿಲ್ಲಲ್ಲ, ಅಂಥ ಯಾವ ಸ್ಥಾನದೊಳಗೆ ನನ್ನ ಸಮಾಧಿ ಮಾಡ್ರಿ ಅಂತಂದರು. ಸರಿ ಅಂಥೇಳಿ ಇಲ್ಲಿ ಕೌರವರು ಪಾಂಡವರು ಒಪ್ಪಿಕೊಂಡ್ರು. ಮುಂದೆ ಉತ್ತರಾಯಣ ಕಾಲ ಬರುವುದನ್ನೇ ಕಾಯ್ತಾ ಇದ್ದರು. ಮುಂದೆ ಉತ್ತರಾಯಣ ಕಾಲ ಬಂತು. ಅವರೇನು ಶರಪಂಜರದ ಮೇಲೆ ಮಲಗಿದ್ರಲ್ಲ, ಅಲ್ಲೇ ಇದ್ದುಕೊಂಡು ಎಲ್ಲ ಧರ್ಮೋಪದೇಶ ಅನ್ನುವಂಥದ್ದನ್ನು ಮಾಡಿದರು. ಮುಂದೆ ಅವರು ದೇಹತ್ಯಾಗ ಮಾಡಿದರು. ಆವಾಗ ಎಲ್ಲರೂ ಸೇರಿ ಅವ್ರ ಶರೀರವನ್ನು ಇನ್ನು ಸಮಾಧಿ ಮಾಡಬೇಕು ಅಂತ ಹೇಳಿ ಊರು ಹೊರಗೆ ತಗೊಂಡು ಹೋದರು. ಒಂದು ಸ್ಥಳದೊಳಗಿಟ್ಟು ಇನ್ನು ಭೂಮಿಯನ್ನು ಅಗಿಬೇಕಂಥೇಳಿ ಗುದ್ಲಿ ತೊಗೊಂಡು ಗುದ್ಲಿ ಹಾಕಿದರು. ಅಲ್ಲಿ ಒಂದು ಆಕಾಶವಾಣಿ ಆಯಿತು, ಶತಂ ಭೀಷ್ಮ ಅಂತ ಹೇಳಿತು. ಇಲ್ಲ, ಇಲ್ಲಿ 100 ಜನ ಭೀಷ್ಮರನ್ನು ಇಲ್ಲಿ ಸಂಸ್ಕಾರ ಮಾಡಿದ್ದಾರೆ ಅಂತ ಹೇಳಿತು. ಹಂಗಾರೆ ಇಲ್ಲಿ ಬೇಡ, ಇನ್ನು ಯಾಕಂದರೆ ಇಲ್ಲಿ ಪೂರ್ವದೊಳಗೆ ಒಂದು 100 ಜನ ಭೀಷ್ಮರ ಶರೀರಗಳನ್ನು ಇಲ್ಲಿ ಹುಣಿದಾರಂತಂದ ಬಳಿಕ ಮತ್ತೊಂದು ಕಡೆ ಹೋಗಿ ಅಗಿಯೋಣ ಅಂಥೇಳಿ ಮತ್ತೆ ಅಲ್ಲಿ ಹೋದರು. ಅಲ್ಲಿಯೂ ಕೂಡ ಶತಂ ಭೀಷ್ಮ ಅಂತ ವಾಣಿ ಆಯಿತು. ಅಂದರೆ ಇಲ್ಲಿಯೂ ಕೂಡ 100 ಮಂದಿ ಯಾವ ಭೀಷ್ಮರನ್ನು ಇಲ್ಲಿ ಸಂಸ್ಕಾರ ಮಾಡಿದ್ದಾರೆ, ಸಮಾಧಿ ಮಾಡಿದ್ದಾರೆ ಅಂತ ಹಿಂಗಾಯಿತು. ಅವರು ಎಲ್ಲೆಲ್ಲಿ ಹೋಗಿ ಗುದ್ದಿ ತೊಗೊಂಡು ಅಗಿತಾರೋ ಅಲ್ಲೆಲ್ಲ ಕಡೆಯಲ್ಲಿ ಶತಂ ಭೀಷ್ಮ ಅಂತ ಹೇಳಕತ್ತು. ಇಲ್ಲ, ಇಲ್ಲಿಯೂ ಕೂಡ 100 ಜನ ಭೀಷ್ಮರನ್ನು ಸಮಾಧಿ ಮಾಡಿದ್ದಾರೆ ಅಂತ ಹಿಂಗೆ ಯಾವಾಗ ಆಕಾಶವಾಣಿ ಆಯಿತು ಆವಾಗ ಅರ್ಥ ಆಯಿತು. ಓಹೋ, ನಮಗೆ ಆಚಾರ್ಯರು ಭಾಳ ಮಾರ್ಮಿಕವಾಗಿ ನಮಗೆ ತತ್ವವನ್ನು ಬೋಧ ಮಾಡಿದ್ದಾರೆ. ಅಂಥ ಆಚಾರ್ಯರೇ ಶರೀರವನ್ನು 100 ಕಡೆ ಹೂಳಿರಬೇಕಾದ್ರೆ ಇನ್ನು ನಮ್ಮನ್ನು ಎಷ್ಟು ಸಾರಿ ಹೂಳಿರಬೇಕು? ಯಾಕೆಂದರೆ ಭೀಷ್ಮಾಚಾರ್ಯ ಸಾಮಾನ್ಯರಲ್ಲ, ಅವರು ಇಚ್ಛಾಮೃಣಿಗಳು. ಅಷ್ಟವಸುಗಳಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಅವರು ಆಜನ್ಮ ಬ್ರಹ್ಮಚಾರಿಗಳು. ತಂದೆಗೇ ಅವರು ಹೆಣ್ಣು ತಗೊಂಡು ಬಂದು ಮದುವೆ ಮಾಡಿರ್ತಕ್ಕಂಥವ್ರು. ಇಂಥ ಯಾವ ಮಹಾನುಭಾವರನ್ನು ಎಲ್ಲ ಕಡೆಯಲ್ಲಿ 100 ಬಾರಿ ಹೂಳಿದಾರಂತಂದ ಬಳಿಕ ಮತ್ತು ಈ ಮಾತನ್ನು ಭೂಮಿ ತಾಯಿ ಹೇಳ್ತಾ ಇರಬೇಕಾದ್ರೆ ಇನ್ನು ನಮ್ಮ ಗತಿ ಏನು ಅಂಥೇಳಿ ಹಿಂಗೆ ಅವರು ಚಿಂತಿಸುತ್ತಾ ಒಂದು ಕಡೆಯಲ್ಲಿ ಅವರು ಸಮಾಧಿಯನ್ನು ಮಾಡಿ ಮರಳಿ ವಾಪಸ್ ಬಂದರು ಅಂತ ಹಿಂಗೊಂದು ಮಹಾಭಾರತದಲ್ಲಿ ಒಂದು ಪ್ರಸಂಗ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ನಾವು ಎಷ್ಟು ಸಾರಿ ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಅಂತ ಹೇಳ್ತಾ ಇದ್ದಾರೆ. ನಾವು ಪುನಃ ಪುನಃ ಈ ತಾಯಿ ಗರ್ಭದೊಳಗೆ ಜನ್ಮವನ್ನು ತಾಳಿ ಬರ್ತಾ ಇದ್ದೀವಿ. ಅದಕ್ಕೆ ಈ ಭವಕ್ಕೆ ಬರಲಾರ್ದಂಗೆ ನಾವು ಮಾಡ್ಕೊಳ್ಬೇಕಾಗ್ಯದ. ಈ ಹುಟ್ಟು ಸಾವುಗಳಿಂದ ನಾವು ದೂರ ಆಗಬೇಕಾಗ್ಯದ. ಅದಕ್ಕೆ ನಾವಿಲ್ಲಿ ಪರಮಾತ್ಮನಿಗೆ ನಾವು ಶರಣು ಹೋಗಬೇಕು. ಪರಮಾತ್ಮನನ್ನು ನಾವು ಪ್ರಾರ್ಥನಾ ಮಾಡಬೇಕು. ಹೇ ಪರಮಾತ್ಮ, ನೀನೇ ನನ್ನನ್ನು ಈ ಭವಸಾಗರದಿಂದ ಪಾರು ಮಾಡಪ್ಪ ಅಂಥೇಳಿ ಅವನಿಗೆ ನಾವು ಶರಣು ಹೋದೀವಿ ಅಂತಂದರೆ
ಪರಮಾತ್ಮ ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಯಾವ ಮಹಾಲಿಂಗರಂಗರು ಕೂಡ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಹೆಂಡರೇತಕ್ಕೆ ಮಕ್ಕಳೇತಕ್ಕೆ ಬಂಡಿ ತುಂಬಿದ ಧನವದೇತಕ್ಕೆ ಮಂಡೆ ತುಂಬಿದ ಬಳಗವಿದ್ದೇ ನಹರು ಯಮನವರು ಚಂಡಪಾಶದಿ ಕಟ್ಟಿಕಳ್ಳನ ಕೊಂಡು ಪೋಪಂ ದದಲಿ ಪೋಪರು ಕಂಡು ಬಿಡಿಸುವ ರುಂಟಿ ಯಾರಿದ್ದೇನು ಫಲವಿಂದ. ನೋಡಿರಿ, ನಾವು ಈ ಸಂಸಾರದೊಳಗೆ ಮದುವೆ ಮಾಡ್ಕೊಳ್ತೀವಿ, ಹೆಣ್ರಾಗ್ತಾರ, ಮುಂದೆ ಮಕ್ಕಳಾಗ್ತಾ ಇದ್ದಾರ. ಬಂಡಿ ತುಂಬಿದ ಧನವದೇತಕ್ಕೆ, ನಾವೊಂದು ಬಂಡಿ ತುಂಬ ಧನವನ್ನು ಸಂಪಾದನೆ ಮಾಡೇವಂದ್ರೂ ಕೂಡ ಮಂಡೆ ತುಂಬಿದ ಬಳಗವೇದ್ದೇ ನಹರು ಯಮನವರು, ನಮಗೆ ಸಾಕಷ್ಟು ಬಳಗ ಅದಂತಂದ್ರೂ ಕೂಡ ಯಾವಾಗ ಯಮದೂತರು ಬಂದು ಪಾಶವನ್ನು ಹಾಕಿ ನಮ್ಮನ್ನು ಎಳ್ಕೊಂಡು ಹೋಗುವಂಥ ಸಮಯದೊಳಗೆ ಇವರು ಯಾರಾದರೂ ನಮ್ಮನ್ನು ಬಿಡಿಸ್ತಾರೇನೋ, ನಮ್ಮ ಹೆಂಡತಿ ಆಗಲಿ, ಮಕ್ಕಳಾಗಲಿ, ನಮ್ಮ ಸಂಪತ್ತಾಗಲಿ, ನಮ್ಮ ಮಂಡೆ ತುಂಬಿದ ಬಳಗ ಐತಂದ್ರೂ ಕೂಡ ಆ ಬಂಧು ಬಳಗ ಯಾರಾದ್ರೂ ಕೂಡ ಆ ಯಮನ ಪಾಶದಿಂದ ನಮ್ಮನ್ನು ಪಾರು ಮಾಡ್ತಾರೇನು ಅಂತಂದ್ರೆ ಪಾರು ಮಾಡೋದಿಲ್ಲ. ಅದಕ್ಕೆ ನಾವು ಭಗವಂತನಿಗೆ ಶರಣು ಹೋದೀವಿ ಅಂತಂದ್ರೆ ಪರಮಾತ್ಮ ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡ್ತಾ ಇದ್ದಾನೆ. ಇದು ಸಂಸಾರ ಅನ್ನುವಂಥದ್ದು ಇದು ದುಃಖ ಸಾಗರವಾಗಿರ್ತಕ್ಕಂಥದ್ದು, ಇದು ದುಃಖದಿಂದ ಕೂಡ್ಕೊಂಡದ. ಅದಕ್ಕೆ ಈ ಸಂಸಾರದೊಳಗೆ ಎಷ್ಟು ದುಃಖ ಅದ ಅಂತಂದರೆ, ಒಂದು ಸಾರಿ ಒಬ್ಬ ಮನುಷ್ಯ ಅರಣ್ಯ ಮಾರ್ಗವಾಗಿ ಹೋಗ್ತಾ ಇದ್ದ. ಆ ಅರಣ್ಯದೊಳಗೆ ಅನೇಕ ವಿಧವಾಗಿರ್ತಕ್ಕಂಥ ಕಾಡು ಪ್ರಾಣಿಗಳು ವಾಸ ಮಾಡಿಕೊಂಡಿದ್ದು. ಒಂದು ಹುಲಿ ಎನ್ನುವಂಥದ್ದು ಅವನ ಬೆನ್ನತ್ತಿ ಬಂತು. ಅವನು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಈ ಹುಲಿ ನನ್ನನ್ನು ತಿಂದು ಹಾಕ್ತದ ಅಂಥೇಳಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಓಡ್ತಾ ಓಡ್ತಾ ಒಂದು ಹಾಳ ಬಾವಿ ಒಳಗೆ ಬಿದ್ದುಬಿಟ್ಟ. ಅವನಿಗೆ ಒಂದು ಬಳ್ಳಿ ಅನ್ನುವಂಥದ್ದು ಅವನ ಕೈಗೆ ಸಿಕ್ತು. ಆವಾಗ ವಿಚಾರ ಮಾಡಿದ, ಈ ಬಳ್ಳಿ ಅನ್ನುವಂಥದ್ದನ್ನು ರಕ್ಷಣೆ ಮಾಡ್ತು. ಕೆಳಗೆ ನೋಡ್ತಾನೆ ಅನೇಕ ಸರ್ಪಗಳು. ಆ ಹಾಳ ಬಾವಿಯೊಳಗೆ ಭಾಳ ಸರ್ಪಗಳು ಹೆಡಿ ತೆಗೆದು ಆಡಾಕತ್ತಿದ್ದು. ಆವಾಗಂದ, ನಾ ಅಕಸ್ಮಾತ್ ಕೆಳಗೆ ಬಿದ್ದೆ ಅಂತಂದ್ರೆ ಹಾವುಗಳು ಕಚ್ಚಿ ಸತ್ತು ಹೋಗಿಬಿಡ್ತಾ ಇದ್ದೀನಿ, ನನಗೆ ಮರಣ ಅನ್ನುವಂಥದ್ದು ಬರ್ತದೆ. ಆವಾಗ ಅವನು ಮ್ಯಾಲೆ ನೋಡಿದ. ಹಿಡ್ಕೊಂಡಿದ್ನಲ್ಲ, ಬಳ್ಳಿ ಹಿಡ್ಕೊಂಡಿದ್ನಲ್ಲ, ಆ ಬಳ್ಳಿಯನ್ನು ಒಂದು ಬಿಳಿ ಇಲಿ, ಇನ್ನೊಂದು ಕರಿ ಇಲಿ, ಅವೆರಡೂ ಕಡಿತಾ ಇದ್ದು. ಕಡ್ದಾಗ ಅವ ಅಂದ, ಇದು ಯಾವಾಗ ಬಳ್ಳಿ ಹರಿದು ಬೀಳ್ತೈತೋ ಏನೋ ಹೇಳಿಕ್ಕಾಗಲಾರ್ದು. ಅಷ್ಟೊತ್ತಿಗೇನೋ ಗಾಳಿ ಬಿಡ್ತು. ಆ ಮರದಾಗ ಒಂದು ಜೇನು ಹುಳುಗಳು ಜೇನಿಟ್ಟಿದ್ದವು. ಆ ಗಾಳಿ ಹೊಡೆತಕ್ಕೆ ಆ ಜೇನು ಹುಟ್ಟು ಒಡೆದು ಒಂದೊಂದು ಹನಿ ಇವನ ಮೂಗಿನ ಹತ್ರ ಬೀಳ್ತಾ ಇತ್ತು. ಆವಾಗ ಇವನು ನಾಲಿಗೆ ಚಾಚಿ, ಈ ಜೇನುತುಪ್ಪ ಎಷ್ಟು ರುಚಿಯದಲ್ಲ ಅಂತ. ನೋಡ್ರಿ, ಮ್ಯಾಲೆ ಹುಲಿ ಬಾಯಿ ತಕ್ಕೊಂಡು ಕುಂತದ, ಕೆಳಗನು ಬಿದ್ದರೆ ಹಾವುಗಳು ಕಚ್ಚಿ ಸಾಯ್ತಾ ಇದ್ದಾನ. ಹೋಗಲಿ, ಹಿಡ್ಕೊಂಡಿರ್ತಕ್ಕಂಥ ಹಗ್ಗ ಆದರೂ ಗಟ್ಟಿ ಅದೇನು ಅಂತಂದರೆ ಅದು ಬಳ್ಳಿ, ಅದು ಕೂಡ ಇಲಿಗಳು ಕಚ್ತಾ ಇದ್ದಾವೆ. ನೋಡಿ, ಇಷ್ಟೆಲ್ಲ ದುಃಖ ಅನ್ನುವಂಥದ್ದು. ಅದರೊಳಗೆ ಒಂದು ಹನಿ, ಯಾವಾಗೋ ಒಂದೊಂದು ಹನಿ ಜೇನುತುಪ್ಪ ಬೀಳ್ತಾ ಇದೆ. ಅದನ್ನು ನಾಲಿಗೆಯಿಂದ ನುಚ್ಚಿ ಎಂಥ ಸುಖ ಅದಂಥೇಳಿ ಇವನು ಅದನ್ನು ಸ್ವೀಕರಿಸಲಿಕ್ಕೆ ಹಾತೊರಿತಾ ಇದ್ದಾನೆ. ಹಂಗೆ ನಾವಿಲ್ಲಿ ಸಂಸಾರ ಅನ್ನುವಂಥ ಈ ಒಂದು ಘೋರಾರಣ್ಯದೊಳಗೆ ನಾವು ಪ್ರವೇಶ ಮಾಡಿಬಿಟ್ಟಿದ್ದೀವಿ. ನಾವು ಓಡ್ತಾ ಈ ಶರೀರೂಪವಾಗಿರ್ತಕ್ಕಂಥ ಈ ಮರದ ಕೆಳಗೆ ಏನೊಂದು ಬಾವಿ ಐತಲ್ಲ, ಅಲ್ಲಿ ಬಿದ್ದುಬಿಟ್ಟಿದ್ದೀವಿ. ಆ ಮಮತಾರೂಪ ಬಾಯಿಯೊಳಗೆ ಆಯುಷ್ಯ ಅನ್ನುವಂಥ ಟೊಂಗಿ ಹಿಡ್ಕೊಂಡೀವಿ. ಅಲ್ಲಿ ಯಾವ ಒಂದು ಸರ್ಪಗಳದಾವಲ್ಲ, ಅನೇಕ ಕಾಮ, ಕ್ರೋಧ, ಲೋಭ, ಇವೇ ಅಲ್ಲಿ ಸರ್ಪಗಳು. ಅವು ಹೆಡಿ ತಕ್ಕೊಂಡು ಆಡಾಕತ್ತಾವು. ಕೆಳಗೆ ಬಿದ್ದರೆ ಅವು ನಮ್ಮನ್ನು ಕಚ್ಚಿಬಿಡ್ತಾ ಇದ್ದಾವೆ. ಈ ವಿಷಯ ಸುಖ ಅನ್ನುವಂಥದ್ದೇ ಇಲ್ಲಿ ತುಪ್ಪ, ಇದು ಹನಿ ಹನಿಯಾಗಿ ಬೀಳ್ತಾ ಇದೆ. ಅದು ನಾಲಿಗೆಗೆ ಸ್ಪರ್ಶ ಆದಾಗ ಭಾಳ ಸುಖ ಅನ್ನಿಸ್ತಾ ಇದೆ. ಹಂಗೆ ವಿಷಯ ಸುಖಗಳು ಜೇನುತುಪ್ಪ ಇದ್ದಂಗೆ ಅದಾವೆ. ಈ ದಿನ ರಾತ್ರಿ ಅನ್ನುವಂಥದ್ದು ಏನದಾವಲ್ಲ, ಇವೇ ಎರಡು ಇಲಿಗಳು, ಒಂದು ಬಿಳಿ ಇಲಿ, ಇನ್ನೊಂದು ಕರಿ ಇಲಿ ಅಂತಂದ್ರೇನು,
ಹಗಲು ರಾತ್ರಿಗಳೇ ಇಲಿಗಳಾಗಿದ್ದಾವೆ. ಆಯುಷ್ಯ ಅನ್ನುವಂಥ ಬಳ್ಳಿಯನ್ನು ಹಿಡ್ಕೊಂಡೇವಿ. ಮೃತ್ಯು ಅನ್ನುವಂಥವನೇ ಅಲ್ಲಿ ಹುಲಿ. ಮ್ಯಾಲೆ ಹೋದ್ರೆ ಹುಲಿ ತಿಂದು ಹಾಕಿಬಿಡ್ತದೆ, ಕೆಳಗೆ ಬಿದ್ದರೆ ಅಲ್ಲಿ ಯಾವ ಸರ್ಪ ಕಚ್ಚಿ ನಾವು ಸಾಯ್ತಾ ಇದ್ದೀವಿ. ಇಂಥ ಒಂದು ಸಮಯದೊಳಗೆ ಏನು ಮಾಡಿಬಿಡ್ತು ಅಂತಂದರೆ ಅಲ್ಲಿ ಆನೆ ಅನ್ನುವಂಥದ್ದು ಬಂದುಬಿಡ್ತು. ಆನೆ ಬಂದು ಏನು ಮಾಡಿಬಿಡ್ತು, ಆ ಆಯುಷ್ಯ ಅನ್ನುವಂಥ ಟೊಂಗೆ ಅನ್ನುವಂಥದ್ದು ಅದಕ್ಕೇನು ಬಳ್ಳಿ ಬೆಳೆದಿತ್ತಲ್ಲ ಅದನ್ನು ಮುರಿದು ಬಿಡ್ತು. ಆವಾಗ ನಾವು ಏನು ಮಾಡಿದ್ದೀವಿ, ಆ ಬಾವಿಯೊಳಗೆ ಬಿದ್ದೇವೆ. ಸಂಸಾರ ಅನ್ನುವಂಥ ಬಾವಿಯೊಳಗೆ ಬಿದ್ದ ಕೂಡಲೇ ಅಲ್ಲಿ ಸರ್ಪಗಳು ಕಚ್ಚಿ ನಾವು ಸತ್ತು ಹೋಗಿಬಿಟ್ಟೇವಿ ಅಂತ. ಅಂದರೆ ನಾವು ಮೃತ್ಯುವಿನ ಪಾಶಕ್ಕೆ ಒಳಗಾಗಿ ಬಿಟ್ಟೇವಿ ಅಂತ. ಈ ರೀತಿ ಜೀವನ ಆಗಿರ್ತಕ್ಕಂಥವನು ಸಂಸಾರದೊಳಗೆ ಅನಂತ ರೀತಿಯಾಗಿರ್ತಕ್ಕಂಥ ದುಃಖ ಅನ್ನುವಂಥದ್ದನ್ನು ಅನುಭೋಗ ಮಾಡ್ತಾ ಇದ್ದಾನ. ಅದಕ್ಕೆ ಅಲ್ಲಿ ಭಗವಂತನಿಗೆ ಶರಣು ಹೋಗಿ ಭಕ್ತನಾಗಿರ್ತಕ್ಕಂಥವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೇ ಪರಮಾತ್ಮ ನನ್ನನ್ನು ಈ ಭವಸಾಗರದಿಂದ ಪಾರ ಮಾಡು ಅಂತ. ದುಷ್ಪಾರೇ ಭವಸಾಗರೇ ಜನಿಮೃತಿ ವ್ಯಾಧ್ಯಾದಿ ದುಃಖೋತ್ಕಟೆ ಘೋರೆ ಪುತ್ರ ಕಲತ್ರ ಮಿತ್ರ ಬಹುಲ ಗ್ರಾಹಾಕರೆ ಭೀಕರೆ ಕರ್ಮೋತ್ತುಂಗ ತರಂಗ ಭಂಗ ನಿಕರೈ ಆಕೃಷ್ಯಮಾಣೋ ಮುಹುಂ ಯಾತಾಯಾತ ಗತಿರ್ಭ್ರಮೇಣ ಶರಣಂ ಕಿಂಚಿನ್ನ ಪಶ್ಯಾಮ್ಯಹಂ. ನೋಡಿ, ಶಂಕರ ಭಗವತ್ಪಾದಾಚಾರ್ಯರು ಸರ್ವ ವೇದಾಂತ ಸಿದ್ಧಾಂತ ಸಾರ ಗ್ರಂಥದೊಳಗೆ ಭಗವಂತನನ್ನು ಕುರಿತು ಬಹು ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇ ಪರಮಾತ್ಮ, ದುಸ್ತಾರೆ ಭವಸಾಗರೇ, ಈ ಸಂಸಾರ ಅನ್ನುವಂಥ ಸಾಗರ ಇದನ್ನು ದಾಟುವುದು ಇದು ಭಾಳ ದುಸ್ತರ ಅಂತ. ಜನಿಮೃತಿ ವ್ಯಾಧ್ಯಾದಿ ದುಃಖೋತ್ಕಟೆ, ಇಲ್ಲಿ ಹುಟ್ಟು ಸಾವುಗಳು ಅನ್ನುವಂಥ ಅನೇಕ ಒತ್ತುಗಳದಾವಂತ ಈ ಸಂಸಾರ ಸಮುದ್ರದೊಳಗೆ. ಇದು ಭಾಳ ಘೋರವಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಪುತ್ರ ಕಲತ್ರ ಮಿತ್ರ ಬಹುಲ ಗ್ರಾಹಾಕರೆ ಭೀಕರೆ, ಈ ಸಂಸಾರ ಅನ್ನುವಂಥ ಒಂದು ಸಾಗರದೊಳಗೆ ಇಲ್ಲಿ ಹೆಂಡತಿ ಮಕ್ಕಳು ಧನ ಕನಕ ಮಿತ್ರರು ಇವರೇ ಇಲ್ಲಿ ಮೊಸಳೆ ಇದ್ದಾಗೆ. ಹೆಂಗೆ ಸಮುದ್ರದೊಳಗೆ ಮೊಸಳೆ ಅನ್ನುವಂಥದ್ದು ಅದೋ ಹಂಗೆ ಈ ಸಂಸಾರದೊಳಗೆ ಮೊಸಳೆಗಳು ಇವರಾಗಿದ್ದಾರೆ. ಕರ್ಮೋತ್ತುಂಗ ತರಂಗ ಭಂಗ ನಿಕರೈ ಆಕೃಷ್ಯಮಾಣೋ ಮೋಹು, ಇಲ್ಲಿ ನಾವು ಮಾಡ್ತಕ್ಕಂಥ ಕರ್ಮವೇ ಇಲ್ಲಿ ಏನಾಗಿದೆ, ಎತ್ತರವಾಗಿರ್ತಕ್ಕಂಥ ತರಂಗಗಳು ಅಂತ. ಸಮುದ್ರದೊಳಗೆ ಎತ್ತರವಾದ ತರಂಗಗಳು ಬರ್ತಾ ಇದ್ದಾವೆ. ಆ ತರಂಗದಿಂದ ನಾವು ಪಾರಾಗೋದು ಭಾಳ ಕಷ್ಟ. ಯಾಕೆ ನಾವು ಎತ್ತ ಹೋಗ್ಬೇಕನ್ನೋ ತಿಳಿಯುವುದೇ ಇಲ್ಲ, ನಾವು ಭ್ರಮಿಷ್ಠರಾಗಿ ಬಿಡ್ತಾ ಇದ್ದೀವಿ. ಹಂಗೆ ಇಲ್ಲಿ ಈ ಸಂಸಾರದೊಳಗೆ ನಾವು ಮಾಡಿರ್ತಕ್ಕಂಥ ಕರ್ಮಗಳಿಂದ ನಮಗೆ ಸುಖ ದುಃಖಗಳು ತೋರ್ತಾ ಇದ್ದಾವೆ. ನಾವು ಇದರಿಂದ ಹೆಂಗೆ ಪಾರಾಗಬೇಕನ್ನೋದೇ ನಮಗೆ ಗುರ್ತಾಗುವುದಿಲ್ಲ. ಅದಕ್ಕೆ ಹೇ ಭಗವಂತ, ನಾನು ನಿನ್ನ ಪಾದಕ್ಕೆ ಶರಣ ಬಂದಿದ್ದೀನಿ, ನೀನೇ ನನ್ನನ್ನು ರಕ್ಷಣಾ ಮಾಡುವಂಥವನಾಗು ಅಂಥೇಳಿ ಹಿಂಗೆ ಭಗವಂತನಲ್ಲಿ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಏನೋ ನಾನು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಅಪರಾಧಗಳಿಂದ ನನಗೆ ಈ ಜನ್ಮ ಬಂದದ, ಪರಮಾತ್ಮ ನೀನು ಕ್ಷಮಾ ಮಾಡು, ನೀನು ದಯಾಸಾಗರದಿ, ನೀನು ಕರುಣಾಸಾಗರದಿ. ಈ ದುಃಖದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಸಂಸಾರ ಸಾಗರದಿಂದ ನನ್ನನ್ನು ಪಾರ ಮಾಡು ನಿನಗೇನು ಅಸಾಧ್ಯವಲ್ಲ. ನೀನು ನನ್ನ ಮೇಲೆ ಕೃಪಾ ಮಾಡಿ ನನ್ನಲ್ಲಿರ್ತಕ್ಕಂಥ ದೋಷಗಳನ್ನೇ ನೋಡಕ್ಕೆ ಹೋಗಬೇಡ. ನನ್ನಲ್ಲಿ ಎಷ್ಟೇ ಪಾಪಗಳಿರ್ಬೋದು ಅಥವಾ ದುಷ್ಟಗುಣಗಳಿರಬಹುದು, ಅದು ಯಾವುದನ್ನೂ ನೋಡಲಾರದೆ ನೀನೇ ನನ್ನನ್ನು ಪಾರ ಮಾಡು ಅಂತ ಹೇಳ್ತಾರೆ. ಯಾಕಂದರೆ ಗೀತೆಯಲ್ಲಿ ಪರಮಾತ್ಮ ಏನು ಹೇಳ್ಯಾನ, ಅಪಿಚೇತ್ಸು ದುರಾಚಾರ ಭಜತೆ ಮಾಮನನ್ಯ ಭಾಕ್ ಸಾಧುರೇವಸ್ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಹೇಳಿದ. ಈ ಲೋಕದೊಳಗೆ ಅತಿಯಾದ ಪಾಪಿಯಾಗಿದ್ರೂ ಅಪಿಚೇತ್ ಸುದುರಾಚಾರ, ಬಹಳ ದುರಾಚಾರಿ ಅದಾನ, ಬಹಳ ಪಾಪಿ ಅದಾನಂದ್ರೂ ಕೂಡ ಭಗವಂತನಿಗೆ ಅನನ್ಯವಾಗಿ ಶರಣಾಗತನಾದ ಅಂತಂದ್ರೆ ಅಂಥವನನ್ನು ಭಗವಂತ ಉದ್ಧಾರ ಮಾಡ್ತಾ ಇದ್ದಾನೆ. ಅಂಥವನು ಸಾಧುವಂತಲೇ ತಿಳಿತೀನಿ ಅಂತ ಹೇಳಿದಾನ. ಅಂಥ ಪುರುಷನನ್ನು
ನಾನು ಸಾಧುವಂತಲೇ ಮನ್ನಿಸ್ತಾ ಇದ್ದೀನಿ, ಅವನನ್ನು ಈ ಭವಸಾಗರ ದಾಟಿಸ್ತೀನಿ ಅಂಥೇಳಿ ಹಿಂಗೆ ಭಗವಂತ ಪ್ರತಿಜ್ಞೆ ಅನ್ನುವಂಥದ್ದನ್ನು ಮಾಡಿದಾನೆ. ಅದಕ್ಕೆ ನಾವು ಭಗವಂತನಿಗೆ ಶರಣು ಹೋದೀವಿ ಅಂತಂದರೆ ನಾವು ಈ ಭವಸಾಗರದಿಂದ ನಾವು ಪಾರಾಗ್ತಾ ಇದ್ದೀವಿ. ಎನ್ನ ವಾಮಕ್ಷೇಮ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ, ಎನ್ನ ಮಾನಾಪಮಾನ ನಿನ್ನದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಅದಕ್ಕೆ ಇಲ್ಲಿ ಬಸವಣ್ಣವರು ಪರಮಾತ್ಮನಲ್ಲಿ ಪ್ರಾರ್ಥನಾ ಮಾಡಿದರು. ಹೇ ಪರಮಾತ್ಮ, ನಾನೊಂದು ಪಶುವಾಗಿದ್ದೀನಿ, ನೀನು ಪಶುಪತಿಯಾಗಿದ್ದೀಯ. ನನ್ನ ಒಂದು ಕ್ಷೇಮ ಅನ್ನುವಂಥದ್ದು ಅದೆಲ್ಲ ನಿನ್ನದ. ನನಗೇನು ಹಾನಿ ವೃದ್ಧಿಗಳೇನದಾವು ಅವೆಲ್ಲ ನಿನಗೆ ಅದಾವು. ಆಗ್ತಕ್ಕಂಥ ಮಾನ ಅಪಮಾನಗಳು ಎಲ್ಲ ನಿನಗೆ ಅದಾವು. ಒಂದು ಬಳ್ಳಿಗೆ ಕಾಯಿ ಅನ್ನುವಂಥದ್ದು ಭಾರ ಆಗ್ತದೇನು ಅಂತಂದರೆ ಇಲ್ಲ. ಹಂಗೆ ಹೇ ಪರಮಾತ್ಮ, ನಾನು ಪಂಕದಲ್ಲಿ ಬಿದ್ದಿರ್ತಕ್ಕಂಥ, ಕೆಸನಲ್ಲಿ ಬಿದ್ದಿರ್ತಕ್ಕಂಥ ಒಂದು ಪಶು ಇದ್ದಂಗೆ ಅದೀನಿ. ಅದಕ್ಕೆ ನೀನು ನನ್ನನ್ನು ಪಾರು ಮಾಡು, ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವನಾಗು ಅಂಥೇಳಿ ಇಲ್ಲಿ ಬಹಳ ಸುಂದರವಾಗಿ ಬಸವಣ್ಣವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಪರಮಾತ್ಮನನ್ನು ಹೊಂದಬೇಕು, ಅವನಿಗೆ ನಾವು ಶರಣಾಗತಿ ಆಗಬೇಕು, ಸದಾ ಅವನ ಸ್ಮರಣೆ ಅನ್ನುವಂಥದ್ದನ್ನು ಮಾಡಬೇಕು. ಅವನಿಗೆ ನಾವು ಶರಣ ಆದೀವಿ ಅಂತಂದರೆ ಪರಮಾತ್ಮ ಏನು ಮಾಡ್ತಾನೆ, ನಮ್ಮನ್ನು ಪಾರು ಮಾಡ್ತಾ ಇದ್ದಾನೆ. ಅದಕ್ಕೆ ಶರಣರು ಇನ್ನೊಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಪಂಕದಲ್ಲಿ ಬಿದ್ದ ಪಶು ಕಾಲ ಬಡಿಯುವುದಲ್ಲದೆ ಮತ್ತೇನು ಮಾಡಬಲ್ಲುದಯ್ಯ, ಅಡವಿಯಲ್ಲಿದ್ದ ಹಸು ಕರುವ ಚಿಂತಿಸಿ ಬಂದು ಹಾಲ ನೋಡಿ ಮೋಹ ಮಾಡುವುದಲ್ಲದೆ ಹಸುಳೆ ಏನಬಲ್ಲುವುದಯ್ಯ, ಅದರಂತೆ ಕರ್ಮ ದೇಹವಿಡಿದು ಬಂದ ನಾನು ಪರಿಭವದಲ್ಲಿ ತೊಳಲುತ್ತ ಇರಲು ನೀನೇ ದಯೆ ಹುಟ್ಟಿ ಎನ್ನ ಮರವೆಯ ಸಂಸಾರ ತೊಲಗಿಸಿ ಕರುಣಿಸಿ ಸಲಹೋ ಅಖಂಡೇಶ್ವರ ಅಂಥೇಳಿ ಶರಣರು ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಈಗ ಒಂದು ಪಶು ಅನ್ನುವಂಥದ್ದು ಕೆಸರಿನೊಳಗೆ ಸಿಕ್ಕೊಂಡ್ಬಿಟ್ಟದು. ಅದರಿಂದ ಪಾರಾಗಿ ಬರಲಾರ್ದ ಅದು ಕಾಲು ಬಡಿಲಿಕ್ಕೆ ಹತ್ಯದ. ಮತ್ತಿನ್ನು ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯದ? ಯಾರಾದರೂ ಕರುಣಾಳುಗಳು ಹೋಗಿ ಅಲ್ಲಿ ಕೆಸರಿನಲ್ಲಿ ಬಿದ್ದಿರ್ತಕ್ಕಂಥ ಆ ಪಶುವನ್ನು ನಾವು ಎತ್ತಿ ತರಬೇಕು, ಅದನ್ನು ಅದರಿಂದ ಪಾರು ಮಾಡಬೇಕು. ಈಗ ಅರಣ್ಯದೊಳಗೆ ಒಂದು ಆಕಳು ಏನು ಮಾಡ್ಯದ ಅಂತಂದ್ರೆ ಮೇಯ್ಲಿಕ್ಕೆ ಹತ್ತದದು. ಅದು ತನ್ನ ಕರುವನ್ನು ಮನೆಯೊಳಗೆ ಬಿಟ್ಟು ಬಂದದ. ಆ ಆಕಳು ಏನು ಮಾಡಬೇಕು, ಇವಾಗ ತನ್ನ ಕರುವಿಗೆ ಹಾಲು ಕುಡಿಸ್ಬೇಕು. ಅದು ತಾನದನ್ನು ನಾನು ಕರುವಿಗೆ ನನ್ನ ಹಾಲು ಕುಡಿಸ್ಬೇಕಂತೆ ತಾನೇ ಓಡಿ ಬಂದು ಅದಕ್ಕೆ ಮೋಹವನ್ನು ಮಾಡಿ ಅದು ಯಾವ ರೀತಿಯಾಗಿ ಹಾಲನ್ನು ಕುಡಿಸ್ತದೋ, ಆದರೆ ಆ ಹಸುಳಿಗೆ, ಆ ಕರುಕ್ಕೇನಾದರೂ ಅದಕ್ಕೆ ಜ್ಞಾನ ಅದೇನು ಅಂತಂದ್ರೆ ಇಲ್ಲ. ಅದಕ್ಕೆ ಅಲ್ಲಿ ಯಾವ ತಾಯಿಯಾಗಿರ್ತಕ್ಕಂಥ ಹಸುನ ಬಂದು ಇಲ್ಲಿ ತನ್ನ ಕರುವಿಗೆ ಹೆಂಗೆ ಹಾಲನ್ನು ಕುಡಿಸ್ತದೋ ಅದರಂತೆ ಕರ್ಮ ದೇಹವಿಡಿದು ಬಂದ ನಾನು ಪರಿಭವದಲ್ಲಿ ತೊಳಲುತ್ತಾ ಇರಲು, ನಾನು ಕರ್ಮಗಳನ್ನು ಮಾಡಿ ಈ ನರಜನ್ಮವನ್ನು ತೊಟ್ಟು ಬಂದಿದ್ದೀನಿ. ಇಂಥ ಈ ಸಂಸಾರದೊಳಗೆ ನಾನು ತೊಳಲ್ತಾ ಇದ್ದೀನಿ, ಅನೇಕ ದುಃಖದಿಂದ ಬಳಲ್ತಾ ಇದ್ದೀನಿ. ಈಗ ನೀನೇ ನನ್ನ ಮೇಲೆ ದಯಾ ತೋರಬೇಕು, ನನ್ನ ಮೇಲೆ ಕರುಣಾ ಹುಟ್ಟಿ ನನಗೆ ಬಂದಿರತಕ್ಕಂಥ ಈ ಮರವೇ ಸಂಸಾರ ತೊಲಗಿಸಬೇಕು. ನನಗೆ ಅಜ್ಞಾನ ಮೂಲಕವಾಗಿ ಸಂಸಾರ ಬಂದದ, ನಾನಿಲ್ಲಿ ಮೋಹಿತನಾಗಿ ಅನಂತ ದುಃಖ ಅನುಭವಿಸ್ತಾ ಇದ್ದೀನಿ. ಈ ದುಃಖದಿಂದ ನೀನೇ ಪಾರು ಮಾಡಬೇಕೆ ಪರಮಾತ್ಮ, ನಿನ್ನ ಹೊರತಾಗಿ ನಿನ್ಯಾರು ಪಾರು ಮಾಡೋರಿಲ್ಲ. ನೀ ನನ್ನ ಮೇಲೆ ಕರುಣಾ ಮಾಡು, ನನ್ನ ಮೇಲೆ ಕೃಪಾ ಮಾಡು. ಈ ನನಗೆ ಬಂದಿರತಕ್ಕಂಥ ಈ ಸಂಸಾರ ದುಃಖದಿಂದ ನನ್ನನ್ನು ಪಾರು ಮಾಡುವಂಥವನಾಗು ಅಂಥೇಳಿ ಹಿಂಗೆ ಶರಣರು ಹಲವಾರು ವಚನಗಳಿಂದ ಭಗವಂತನಲ್ಲಿ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಈ ಸಂಸಾರ ಇದನ್ನು ನಾವು ದಾಟಬೇಕು ಅಂತಂದರೆ ನಾವು ಪರಮಾತ್ಮನಿಗೆ ಶರಣು ಹೋಗಬೇಕು, ಗುರುಗಳಿಗೆ ನಾವು ಶರಣು ಹೋಗಬೇಕು. ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡಬೇಕು. ಅದಕ್ಕೆ ಎಂದೋ ಸಂಸಾರದಂದುಗ ಹಿಂಗುವುದು ಎಂದೋ ಮನದಲ್ಲಿ ಪರಿಣಾಮಹುದೆನಗೆಂದೋ ಎಂದೋ ಕೂಡಲ ಸಂಗಮ ದೇವ ನೀನೆಂದೋ ಪರಮ ಸಂತೋಷವುದೆನಗೆ ಅನ್ನ ಬಸವಣ್ಣವರು ಕೂಡ ಇನ್ನೊಂದು ವಚನದಲ್ಲಿ ಹೇಳಿದರು. ಹೇ ಪರಮಾತ್ಮ, ಈ ಸಂಸಾರದ ಒಂದು ಜಂಜಾಟ ಅನ್ನುವಂಥದ್ದು
ಇದು ಯಾವಾಗ ಹಿಂಗತದ, ನನ್ನ ಮನಸ್ಸಿನೊಳಗೆ ಯಾವಾಗ ನನಗೆ ಪರಿಣಾಮ ಆಗ್ತದೆ, ಈ ಸಂಸಾರವನ್ನು ದಾಟಿ ನಾಶರಹಿತವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ನನಗೆ ಯಾವಾಗ ಆಗ್ತದೆ, ದೇವ ನನಗೆ ಪರಮ ಸಂತೋಷವುದೆನಗೆ ಎಂದು ಕೇಳ್ತಾರೆ. ನನಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸುಖ, ನನಗೆ ಸಂತೋಷ, ಆ ಪರಮಾನಂದ ನಿತ್ಯ ಸುಖ ಅನ್ನುವಂಥದ್ದು, ಹೇ ಪರಮಾತ್ಮ ಇದು ನನಗೆ ಎಂದಾಗ್ತದೆ, ನೀನೇ ನನ್ನ ಮೇಲೆ ಕರುಣಾ ಮಾಡು ಅಂಥೇಳಿ ಬಸವಣ್ಣವರು ಕೂಡ ಪರಿಪರಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸುಖವನ್ನು ನಾವೆಲ್ಲೂ ಪಡ್ಕೊಂಡು ಧನ್ಯರಾಗೋಣ ಅಂತ ಹೇಳ್ತಾ 4 ಮಾತುಗಳು ವಿರಾಮ. ಓಂ ತತ್ಸತ್.